ಅಪಘಾತ ಆಗಿ ಸದ್ಯ 1 ತಿಂಗಳ ಬೆಡ್ ರೆಸ್ಟ್ನಲ್ಲಿ ಇದ್ದಾರೆ. ಬಿಜೆಪಿಯ ಶಾಸಕರು ಒಬ್ಬರು ಎಂಟ್ರಿ ಆಗಿದ್ದಾರೆ. ಕ್ರೆಡಿಟ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಮೇಲೆದ್ದು ನಮ್ದು ಕಾಂಟ್ರಿಬ್ಯೂಷನ್ ಇದೆ, ಬರೀ ಒಬ್ಬರಿಗೆ ಕ್ರೆಡಿಟ್ ಕೊಡಬೇಡಿ ಅಂತ ಹೇಳ್ತಾರೆ. ಸುಮಾರು 54 ಲಕ್ಷ ರೂಪಾಯಿನ ಜಾಗಕ್ಕೆ ಅಂತ ಹೇಳಿ ಅವರು ಕೇಳ್ತಾರೆ. ಅವರೇ ತಮ್ಮ ಕೈಯಿಂದ ಆ ದುಡ್ಡನ್ನ ಅವರು ಕೊಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು 3 ಕೋಟಿ ರೂಪಾಯಿಯನ್ನ ಆ ಕಟ್ಟಡಕ್ಕೆ ಅಂತ ಹೇಳಿ ಕೊಡ್ತಾರೆ. ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಅಕೌಂಟಬಿಲಿಟಿನ ಮೇಂಟೈನ್ ಮಾಡಿರ್ತಾರೆ. ವಿಲ್ಲಾಗಳಂತೆ ರೆಸಾರ್ಟ್ ಇವೆಲ್ಲವೂ ಕೂಡ ಮಾಡ್ಕೊಂಡಿರ್ತಾರೆ. ಒಂದು ಪಕ್ಷದ ಕಚೇರಿ ಕಟ್ಟಕ್ಕೆ ಇಷ್ಟೊಂದು ಕಷ್ಟನಾ? ಸೊ ಇಲ್ಲಿ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಫೋಕಸ್ ಮಾಡಿ ಬರೀ ಅವ್ರಿಗಷ್ಟೆಲ್ಲ ಕ್ರೆಡಿಟ್ ಕೊಡೋದು, ಹೇಳದಿದ್ರೆ ಎಲ್ಲರ ಹೆಸರು ಹೇಳಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಪಘಾತ ಆಗಿ ಸದ್ಯ 1 ತಿಂಗಳ ಬೆಡ್ ರೆಸ್ಟ್ನಲ್ಲಿ ಇದ್ದಾರೆ. ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಶುರುವಾದಂಥ ಒಂದು ಚರ್ಚೆ ದೊಡ್ಡ ವಿವಾದವಾಗಿ ಆ ವಿವಾದ ಇನ್ನೂ ಕೂಡ ಹೊಸ ಆಯಾಮಗಳನ್ನು ಪಡ್ಕೊಂಡು ಒಂದಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬರುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಈ ಒಂದು ಜಟಾಪಟಿ ನಡೀತಾನೆ ಇದೆ. ಇದಕ್ಕೆ ಈ ಒಂದು ವಿಚಾರಕ್ಕೆ ಈಗ ಬಿಜೆಪಿಯ ಶಾಸಕರು ಒಬ್ಬರು ಎಂಟ್ರಿ ಆಗಿದ್ದಾರೆ. ಅವರು ಒಂದಷ್ಟು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹೊರತಂದಿದ್ದಾರೆ. ಇವೆಲ್ಲವನ್ನ ಕೂಡ ಕೇಳಿದಾಗ ಬಹುಶಃ ಬೆಳಗಾವಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಷ್ಟೊಂದೆಲ್ಲ ಅಪ್ಡೇಟ್ಸ್ಗಳು, ಇಷ್ಟೊಂದೆಲ್ಲ ಘಟನೆಗಳು, ಇಷ್ಟೊಂದೆಲ್ಲ ಕಾಂಟ್ರಿಬ್ಯೂಷನ್ಗಳು ನಡೆದಿದೆಯಾ ಅನ್ನುವಂಥದ್ದು ಈಗೀಗ ಗೊತ್ತಾಗ್ತಾ ಇದೆ. ಬೇರೆ ಯಾವುದು ವಿಚಾರ ಅಲ್ಲ. ಇತ್ತೀಚೆಗೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಚೆನ್ನಾಗಿ ಕಾಂಗ್ರೆಸ್ ಕಚೇರಿಯನ್ನು ಕಟ್ಟಿದ್ದಾರೆ, ಅದೇ ಥರ ನಾವು ಎಲ್ಲ ಕಡೆಯಲ್ಲೂ 100 ಕಚೇರಿಗಳನ್ನು ಕಟ್ಟಬೇಕು ಅನ್ನುವಂತಹ ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಕೊಡ್ತಾರೆ. ಆ ಕ್ರೆಡಿಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಆಗ ಸತೀಶ್ ಜಾರಕಿಹೊಳಿ ಅವರು ಮೇಲೆದ್ದು ನಮ್ಮದು ಕಾಂಟ್ರಿಬ್ಯೂಷನ್ ಇದೆ, ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ, ಅದ್ರ ಬಗ್ಗೆ ಮಾತಾಡಿ, ಬರೀ ಒಬ್ಬರಿಗೆ ಕ್ರೆಡಿಟ್ ಕೊಡಬೇಡಿ ಅಂತ ಹೇಳ್ತಾರೆ. ಅದು ಒಂದು ವಿವಾದದ ಸ್ವರೂಪ ಆಗಿರುತ್ತೆ. ಅದಕ್ಕೆ ಈಗ ಬಿಜೆಪಿಯ ಶಾಸಕರು ರಿಯಾಕ್ಟ್ ಮಾಡಿರುವಂಥದ್ದು, ಹೊರತಂದಿರುವಂಥ ಒಂದಷ್ಟು ವಿಚಾರಗಳು. ಇದೇನಪ್ಪ ಬಿಜೆಪಿ ಶಾಸಕರು ಇವ್ರಿಗೂ ಏನು ಸಂಬಂಧ ಅಂತ ಹೇಳ್ತೀರಾ? ಅವ್ರು ಬೇರೆ ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ ಕುಟುಂಬದ ಸತೀಶ್ ಜಾರಕಿಹೊಳಿ ಅವರ ಸಹೋದರ ಆದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂಥ ಒಂದಷ್ಟು ಮಾಹಿತಿಗಳು. ಯಾಕೆಂದರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವರು. ಸೊ ಅವರ ಒಂದು ತುಂಬ ಪರ್ಸನಲ್ ಇಂಟ್ರೆಸ್ಟಿಂದಾಗಿ ಈ ಒಂದು ಕಾಂಗ್ರೆಸ್ ಕಚೇರಿ ಅಷ್ಟು ಬೇಗ ತಲೆ ಎತ್ತೋದಕ್ಕೆ ಕಾರಣ ಆಯಿತು ಅಂತಂದರೆ ತಪ್ಪೇನಿಲ್ಲ. ಯಾಕೆಂತಂದರೆ ಆ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮಾತ್ರ ಆಗಿರ್ತಾರೆ. ಆ ವೇಳೆಗೆ ರಮೇಶ್ ಜಾರಕಿಹೊಳಿ ಅವರು ಆಲ್ಮೋಸ್ಟ್ ನಾಲ್ಕನೇ ಬಾರಿಗೆ ಅವರು ಶಾಸಕರಾಗಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಕಚೇರಿಯನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಬಂದ ಅಂತ ಟೈಮಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಇರ್ತಾರೆ. ಸೊ ಆಗ ಒಂದು ಜಾಗವನ್ನು ಹುಡುಕ್ತಾ ಇರ್ತಾರೆ. ಒಂದು ಕಾಂಗ್ರೆಸ್ ನಾಯಕರಿಗೆ ಸೇರಿದಂಥ ಒಂದು ಜಾಗ ಒಂದು ಸಿಗುತ್ತೆ. ಸ್ವಲ್ಪ ಲಿಟಿಗೇಷನ್ನು ಆ ಥರ ಎಲ್ಲ ಕೂಡ ಇರುತ್ತೆ. ಸೊ ಕಡೆಗೆ ಅದೇ ಒಂದು ಜಾಗ ಸೂಕ್ತ ಅಂತ ಹೇಳಿ ಆಗ ಕಾಂಗ್ರೆಸ್ನ ಶಾಸಕರಾಗಿದ್ದಂಥ ರಮೇಶ್ ಜಾರಕಿಹೊಳಿ ಅವರು ಅವ್ರಿಗೆ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಥರ ನಿಮ್ಮ ಜಾಗ ಇದೆಯಲ್ಲ, ನೀವು ಪಕ್ಷಕ್ಕೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದೀರಿ, ಹೀಗಾಗಿ ಜಾಗವನ್ನು ಕೊಡಿ, ಮತ್ತೆ ನೀವು ಕೋರ್ಟು ಕಚೇರಿ ಅಂತ ಹೋಗ್ಬಿಡಿ, ಅದೇನು ಅಮೌಂಟ್ ಬೇಕೋ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮನವೊಲಿಸಿ ಜಾಗವನ್ನು ಕೂಡ ಗುರುತು ಮಾಡ್ತಾರೆ. ಸುಮಾರು 54 ಲಕ್ಷ ರೂಪಾಯಿನ ಜಾಗಕ್ಕೆ ಅಂತ ಹೇಳಿ ಅವರು ಕೇಳ್ತಾರೆ. ಜಾಸ್ತಿ ಆಯಿತು, ಕಮ್ಮಿ ಮಾಡ್ಕೊಳ್ಳಿ ಅಂದರೂ ಕೂಡ ಅವ್ರು ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ 54 ಲಕ್ಷ ರೂಪಾಯಲ್ಲಿ ಅರ್ಧ ಅಮೌಂಟನ್ನು ಅಂದರೆ 27 ಲಕ್ಷ ರೂಪಾಯಿ ಆಗುತ್ತೆ. ಆ 27 ಲಕ್ಷ ರೂಪಾಯಿಯನ್ನು ಸತೀಶ್ ಜಾರಕಿಹೊಳಿ ಸಹೋದರ ರಮೇಶ್ ಜಾರಕಿಹೊಳಿ ಅವರು, ಆಗ ಕಾಂಗ್ರೆಸ್ ಶಾಸಕರಾಗಿರ್ತಾರೆ, ಅವರೇ ತಮ್ಮ ಕೈಯಿಂದ ಆ ದುಡ್ಡನ್ನು ಅವರು ಕೊಡ್ತಾರೆ. ಕೊಟ್ಟು ಆ ಜಾಗವನ್ನು ಇವರು ಖರೀದಿಯನ್ನು ಮಾಡ್ತಾರೆ. ಖರೀದಿ ಮಾಡಿ ಅದಾದಮೇಲೆ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗಬೇಕಾಗತ್ತೆ. ಅದಕ್ಕೂ ಸ್ವಲ್ಪ ಡಿಲೇ ಆಗುತ್ತೆ. ಅದಾದಮೇಲೆ ಕನ್ಸ್ಟ್ರಕ್ಷನ್ನು ಕಾಲಾನಂತರ ಶುರುವಾಗುತ್ತೆ. ಶುರು ಆಗೋಂಥ ಟೈಮ್ಗೆ ರಮೇಶ್ ಜಾರಕಿಹೊಳಿ ಅವರು ಸಚಿವರಾಗ್ತಾರೆ, ಬೆಳಗಾವಿ ಉಸ್ತುವಾರಿ ಸಚಿವರು ಕೂಡ ಆಗಿರ್ತಾರೆ. ಹೀಗಾಗಿ ಆಗ ಅವ್ರು ಏನು ಮಾಡ್ತಾರೆ, ಮತ್ತೆ 1 ಕೋಟಿ ರೂಪಾಯಿನ ಕೊಡ್ತಾರೆ. ರಮೇಶ್ ಜಾರಕಿಹೊಳಿ 1 ಕೋಟಿ ರೂಪಾಯಿನ ಕೊಡ್ತಾರೆ. ಅದಾದ್ಮೇಲೆ ಪರಮೇಶ್ವರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ. ಅವರು ಆ ಒಂದು ಕಟ್ಟಡಕ್ಕೆ ಅಂತ ಹೇಳಿ 45 ಲಕ್ಷ ಕೊಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು 3 ಕೋಟಿ ರೂಪಾಯಿಯನ್ನ ಆ ಕಟ್ಟಡಕ್ಕೆ ಅಂತ ಹೇಳಿ ಕೊಡ್ತಾರೆ. ಅದಾದ್ಮೇಲೆ ಆ ಕಟ್ಟಡದ ಕಾರ್ಯ ಆಮೆಗತಿಯಲ್ಲಿರುತ್ತೆ. ಯಾವಾಗ ಈ ಫಂಡ್ ಎಲ್ಲ ಆಗುತ್ತಲ್ಲ, ಇದ್ರ ಜೊತೆಗೆ ಕಾಂಗ್ರೆಸ್ನ ಶಾಸಕರು ನಾಯಕರು 20 ಲಕ್ಷ 25 ಲಕ್ಷ ಹೀಗೆ ಸಾಕಷ್ಟು ಹಣವನ್ನೆಲ್ಲನೂ ಕೂಡ ಕೊಡ್ತಾರೆ. ಸೊ ಆಗ ಈ ಭವನಗಳು 2 ಭವನ, ಒಂದು ಮೈಸೂರಲ್ಲಿ ಇನ್ನೊಂದು ಬೆಳಗಾವಿನಲ್ಲಿ, ಅದರ ಉಸ್ತುವಾರಿಯನ್ನ ಮಹದೇವಪ್ಪ ಅವರು
ವಹಿಸ್ಕೊಂಡಿರ್ತಾರೆ. ಬಟ್ ಅದೇ ಜಿಲ್ಲಾಧ್ಯಕ್ಷರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇರ್ತಾರೆ. ಬಟ್ ಆದರೆ ಮೇಯ್ನ್ ಇದಕ್ಕೆ ಬೇಕಾದಂಥ ಜಾಗ ಜೊತೆಗೆ ಆ ಜಾಗಕ್ಕೆ ಬೇಕಾದಂಥ ಹಣ ಜೊತೆಗೆ 1 ಕೋಟಿ ರೂಪಾಯಿ, ಮತ್ತೆ ಸತೀಶ್ ಜಾರಕಿಹೊಳಿ ಅವರು 3 ಕೋಟಿ, ಜಿ ಪರಮೇಶ್ವರ್ ಅವರು 45 ಲಕ್ಷ, ಇತರ ಶಾಸಕರು 10 ಲಕ್ಷ, 20 ಲಕ್ಷ, 25 ಲಕ್ಷ, ಈ ರೀತಿಯಾದಂಥ ಒಂದು ಹಣ, ದೊಡ್ಡ ಮಟ್ಟದ ಹಣ ಸಂಗ್ರಹ ಆಗುತ್ತೆ. ಆ ಕಟ್ಟಡದ ಕಾಮಗಾರಿಯಲ್ಲೂ ಕೂಡ ಸಾಮಾನ್ಯವಾಗಿ ಯಾವ್ದಾದ್ರು ಸರ್ಕಾರಿ ಕಾಮಗಾರಿಗಳಲ್ಲಿ ಒಂದಷ್ಟು ಅವ್ಯವಹಾರಗಳಾಗುತ್ತೆ. ಆದರೆ ಇಲ್ಲೊಂದು ಪಕ್ಷದ ಕಚೇರಿಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದಷ್ಟು ಅವ್ಯವಹಾರಗಳು ಇವೆಲ್ಲವೂ ಕೂಡ ಆಗುತ್ತೆ. ಆದರೆ ಯಾವ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಅದೇನಿತ್ತು ಯಾರದು ಎಷ್ಟೆಷ್ಟು ಫೈನಲ್ ಆಗಿ ಅಮೌಂಟ್ ಎಷ್ಟು ಬಂತು ಅನ್ನೋದೆಲ್ಲವನ್ನು ಕೂಡ ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಅಕೌಂಟಬಿಲಿಟಿನ ಮೇಂಟೈನ್ ಮಾಡಿರ್ತಾರೆ. ಸೊ ಅವ್ರಿಗಷ್ಟೇ ಆ ಲೆಕ್ಕಗಳು ಗೊತ್ತಿದೆ. ಇಲ್ಲಾಂತಂದರೆ ಮಹದೇವಪ್ಪ ಅವರು ಒಂದು ಇನ್ಚಾರ್ಜನ್ನು ತೆಗೆದುಕೊಂಡಿರ್ತಾರಲ್ಲ, ಸೊ ಅವ್ರಿಗೆ ಅಷ್ಟೇ ಆ ಲೆಕ್ಕಾಚಾರಗಳು ಗೊತ್ತಿರುವಂಥದ್ದು. ಸೊ ಒಟ್ಟಾರೆ ಈ KPCC ಅಧ್ಯಕ್ಷರಾಗಿ ಪರಮೇಶ್ವರ್ ಇದ್ದಂಥ ಟೈಮಲ್ಲಿ ಈ ಕಟ್ಟಡದ ಒಂದು ಕಾಮಗಾರಿ ಶುರುವಾಗಿರುವಂಥದ್ದು. ಸೊ ಇಷ್ಟೆಲ್ಲ ಒಂದು ಬೆಳಗಾವಿಯಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಕಾಂಗ್ರೆಸ್ ಕಚೇರಿ ಏನಿದೆಯಲ್ಲ, DCC ಕಚೇರಿ, ಅದರ ಹಿಂದೆ ಇರುವಂತಹ ಇಷ್ಟೊಂದೆಲ್ಲ ವಿಚಾರಗಳು ಬಹುಶಃ ಯಾವ ಕೂಡ ಜನರು ಗೊತ್ತಾಗ. ಯಾಕಂದ್ರೆ ಒಂದು ಪಕ್ಷಕ್ಕೆ ಒಂದು ಪಕ್ಷದ ಕಚೇರಿ ಕಟ್ಟೋದು ಏನು ದೊಡ್ಡ ವಿಚಾರನ? ಒಬ್ಬೊಬ್ಬ ಶಾಸಕ, ಒಬ್ಬೊಬ್ಬ ಮಿನಿಸ್ಟರ್ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳಂತೆ, ವಿಲ್ಲಾಗಳಂತೆ, ರೆಸಾರ್ಟ್ ಇವೆಲ್ಲವೂ ಕೂಡ ಮಾಡ್ಕೊಂಡು ಒಂದು ಪಕ್ಷದ ಕಚೇರಿ ಕಟ್ಟಕ್ಕೆ ಇಷ್ಟೊಂದು ಕಷ್ಟನಾ? ಖಂಡಿತವಾಗ್ಲೂ ಅಷ್ಟೇ. ಈಗಿರುವಂಥ ಜೋಡೋ ಭವನ ಇದೆಯಲ್ಲ, ಆ ಜೋಡೋ ಭವನಕ್ಕೂ ಕೂಡ ಅಷ್ಟೇ ಹಿಂಗೆ ಎಲ್ಲ ಡೊನೇಟ್ ಮಾಡಿ ಸೊ ಇವ್ರ ಹತ್ರ ಎಲ್ಲನೂ ಕೂಡ ಕಾಡಿ ಬೇಡಿ ಮಾಡಿ, ಸೊ ಇನ್ಕ್ಲೂಡಿಂಗ್ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಒಬ್ಬೊಬ್ರ ಹತ್ರ 2 ಲಕ್ಷ ರೂಪಾಯಿ ಅದು ಫಾರ್ಮ್ ಹಾಕುವಾಗ ತಗೊಂಡ್ರಲ್ಲ ಆ ದುಡ್ಡು, ಇವೆಲ್ಲವನ್ನೂ ಕೂಡ ಸೇರಿ ಕಟ್ಟಿರುವಂಥದ್ದು. ವೈಯಕ್ತಿಕವಾಗಿ ಅವರ ಆಸ್ತಿಗಳು ಮಾಡ್ಕೊಳೋದು ಬೇರೆ, ಪಕ್ಷದ ವಿಚಾರ ಅಂತ ಬಂದಂಥ ಟೈಮಲ್ಗಡೆ ಹೀಗೆಲ್ಲ ಒಂದು ಕಚೇರಿ ಕಟ್ಟಕ್ಕೆ ಆರ್ಥಿಕವಾಗಿ ದುಡ್ಡನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅನ್ನುವಂಥದ್ದು ಇದೊಂದು ಕಾರಣ. ಸೊ ಹೀಗಾಗಿ ಇಷ್ಟೆಲ್ಲ ವಿಚಾರಗಳು ಈ DCC ಕಚೇರಿ ಇದೆಯಲ್ಲ, ಸೊ ಕಚೇರಿಯ ಕಟ್ಟಡ ನಿರ್ಮಾಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಇವೆಲ್ಲವೂ ಕೂಡ ಸ್ವತಃ BJPಯ ಶಾಸಕರಾದಂತಹ ಅಂದಿನ ಸಚಿವರು, ಅಂದಿನ ಕಾಂಗ್ರೆಸ್ನ ಶಾಸಕರು ಆಗಿದ್ದಂತಹ ರಮೇಶ್ ಜಾರಕಿಹೊಳಿ ಅವರೇ ಇಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನು. ಸೊ ಈಗ ಹೇಳಿ ಯಾರ ಕೊಡುಗೆ ಎಷ್ಟಿದೆ, ಜಾರಕಿಹೊಳಿ ಅವರ ಕುಟುಂಬದ ಕೊಡುಗೆ ಎಷ್ಟಿದೆ? ಸೊ ಇಲ್ಲಿ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಫೋಕಸ್ ಮಾಡಿ ಬರೀ ಅವ್ರಿಗಷ್ಟೆಲ್ಲ ಕ್ರೆಡಿಟ್ ಕೊಡೋದು, ಹೇಳೋದಿದ್ರೆ ಎಲ್ಲರ ಹೆಸರು ಹೇಳಬೇಕು. ಇಲ್ಲಾಂದರೆ ನಮ್ಮೆಲ್ಲರ ನಾಯಕರ ಒಂದು ಶ್ರಮದಿಂದ ಆಗಿದೆ ಅಂತಲೇ ಹೇಳಬೇಕು. ಅದನ್ನು ಹೊರತುಪಡಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಆಗಿದೆ ಅಂತ ಅಂದ್ಬಿಟ್ರೆ ಯಾರು ಕೇಳ್ಬಿಡ್ತಾರೆ? ಇದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ರೊಚ್ಚಿಗೆದ್ದಿದ್ರು. ಅದಾದ್ಮೇಲೆ ಈಗ ರಮೇಶ್ ಜಾರಕಿಹೊಳಿ ಕೂಡ ನೀನು ರೊಚ್ಚಿಗೆದ್ದಿದ್ದು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳಿ ಅವರು ಒಂದಷ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಒಂದು ಕಚೇರಿಯ ಹಿಂದಿನ ಕಟ್ಟಡ, ಜಾಗ ಜೊತೆಗೆ ಡೊನೇಷನ್ನು, ಅದಾದ್ಮೇಲೆ ಆದಂಥ ಇಷ್ಟು ವರ್ಷಗಳಾದ್ಮೇಲೆ ಆಗಿರುವಂಥ ಆ ಒಂದು ವಿಚಾರ ಕಾಂಟ್ರವರ್ಸಿ ಆಗಿರುವಂಥದ್ದು. ಇದ್ರ ಬಗ್ಗೆ ತಮ್ಮ ಕಮೆಂಟ್ ಏನಿದೆ ತಿಳಿಸಿ ಅಂತೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.